ಹಾಯ್ ಗಾಯ್ಸ್. ಸೊ ಇವತ್ತು ನಾನು ನಮ್ಮಮ್ಮ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಮ್ಮನೆ ರಿನೋವೇಟ್ ಮಾಡಿಸ್ತಾ ಇದ್ದೀವಿ ಅಂತ. ಇಲ್ಲಿದ್ದಾರೆ ನೋಡಿ ನಮ್ಮಮ್ಮ. ಹಲೋ ಹಾಯ್. ಅವರು ಅವರ ಸ್ಕೂಲ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮನೆ ಇಷ್ಟು ಫಿನಿಶ್ ಆಗಿದೆ, ಕಿಚನ್ ಮಾತ್ರ. ಸೊ ಕಿಚನ್ ಐಟಮ್ಸ್ ಎಲ್ಲ ಸ್ವಲ್ಪ ತೊಗೊಬರೋಣ ಅಂತ ಚಿಕ್ಕಪೇಟೆ. ಇದೆಲ್ಲ ಮನೆ ನೋಡಿ ಹೆಂಗಿದೆ ಅಂತ. ಅಷ್ಟೊಂದೆಲ್ಲ ಕುತ್ಕೊಂಡು ಅರೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಗುತ್ತೆ. ಅಲ್ಲಿದೆ ನಮ್ಮ ಸ್ಟವ್, ಅಲ್ಲಿ ನಮ್ಮ ಅಜ್ಜಿ ಹಾಯ್ ಮಾಡು. ಇಲ್ಲೆಲ್ಲ ಏನೋ ಮೆಟೀರಿಯಲ್ಸ್ ಹಂಗೆ ಬಿದ್ದಿದೆ ಮನೆ ಹತ್ರ. ಇವಾಗ ನಾವು ಚಿಕ್ಕಪೇಟೆಗೆ ಹೋಗಬೇಕು. ಸೊ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ಕಾರ್ ಓಡ್ಸೋಕ್ಕೆ ಬರಲ್ಲ ನಮ್ಗೆ ಯಾರಿಗೂ ಸದ್ಯಕ್ಕೆ, ಇನ್ನೂ ಬರಲ್ಲ. ಕಲ್ತ್ಕೋತೀನಿ. ಕಾರ್ ಓಡ್ಸೋಕ್ಕೆ ಬರಲ್ಲ ಅಂತ ನನ್ನ ಫ್ರೆಂಡ್ನ ಕರೆದಿದ್ದೀನಿ. ಅವ್ನು ಬರ್ತಾ ಇದ್ದಾನೆ. ಅಲ್ಲಿಂದ ಕಾರಲ್ಲಿ ಹೋಗಿ ಇವತ್ತಿನ ಇಡೀ ವ್ಲಾಗ್ ಇಸ್ ಗೋಯಿಂಗ್ ಟು ಬಿ ಶಾಪಿಂಗ್ ವ್ಲಾಗ್. ನಾನು ನಮ್ಮಮ್ಮ ಏನು ಶಾಪಿಂಗ್ ಮಾಡ್ತೀವಿ, ಮನೆಗೆ ಏನೇನು ಮಾಡ್ತೀವಿ ಅಂತ. ಸದ್ಯಕ್ಕೇನು ಅಷ್ಟೇನು ಬಿಸಿಲು ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಓಕೆ ಹಾಯ್ ಗಾಯ್ಸ್, ನೋಡಿ ಬಂದ. ತಗೋ ಆಯ್ತು ಸುಂದರ. ನೋಡಿ ನಮ್ಮ ಡ್ರೈವರು ಬಂದ ನಮಗೆ ಕರ್ಕೊಂಡು ಹೋಗಕ್ಕೆ. ನೋಡಿ ಕಾರ್ಕಿನೂ ಕೊಟ್ಟೆ ಅವನಿಗೆ. ಸೇ ಹಾಯ್ ವ್ಲಾಗ್. ದಿಸ್ ಇಸ್ ತಾನ್ಯಾ ನನ್ನ ಫ್ರೆಂಡ್. ಹಾಯ್ ಮಾಡಿ ಕ್ಲೀನಾಗಿ ಹೊರಟು. ಇನ್ನೇನು ಅಲ್ಲಿ ಹೋಗಿ ಹೇಳ್ತೀವಿ ಎಲ್ಲೆಲ್ಲ ಹೋದ್ವಿ, ಏನೇನು ತೊಗೊಂಡ್ವಿ ಅಂತ. ಕೀಪ್ ವಾಚಿಂಗ್. ನಮ್ಮ ಮನೆ ಹತ್ರ ಈ ನಡುವೆ ಟ್ರಾಫಿಕ್ ಜಾಸ್ತಿ ಆಗಿದೆ ಗೈಸ್. ನೋಡಿ ಎಷ್ಟು ಉದ್ದ ನಿಂತಿದೆ ಅಂತ ಲೈನ್. ಯಾವಾಗಲೂ ಜಾಮ್ ಆಗಿದೆ. ನಡುವೆನೇ ಟ್ರಾಫಿಕ್ ಇಷ್ಟೊಂದು ಜಾಮ್ ಆಗೋದು. ಅದನ್ನು ತೋರಿಸ್ತೋಣ. ಈ ನಡುವೆ ರಾಸಿ ಟ್ರಾಫಿಕ್ ಆಗ್ತಿದೆ ಗೈಸ್ ನಮ್ಮ ಮನೆ ಹತ್ರ ಮೇನ್ ರೋಡಲ್ಲಿ. ರೀಸೆಂಟಾಗಿ ರಿನೋವೇಟ್ ಮಾಡಿದ್ದಾರೆ. ಪಾರ್ಕಿಂಗ್ ಅಂತ ನಿಮಗೆ ತಲೆ ಇಲ್ಲ ನಮ್ಮ ಡ್ರೈವರಿಗೆ. ಸ್ವಲ್ಪ ಅವಾಗವಾಗ ಹಂಗೆ ಆಗಿತ್ತು ನಮ್ಮ ಡ್ರೈವರ್ಗೆ. ಏನು ಮಾಡೋಕ್ಕಾಗಲ್ಲ. ಕಾರ್ ಪಾರ್ಕಿಂಗ್ ಬದಲು ಬೈಕ್ ಪಾರ್ಕಿಂಗ್ ಜಾಗಕ್ಕೆ ಹೋದ್ರು. ಅದೇನೆ, ಕಾರ್ ಪಾರ್ಕಿಂಗ್ ಬದಲು ಬೈಕ್ ಪಾರ್ಕಿಂಗ್ ಹೋದ್ರು. ಇವ್ರ ತಪ್ಪದಾರಿಯಲ್ಲಿ ಬಂದ್ಬಿಟ್ಟು ಬೇರೆಯವ್ರಿಗೆಲ್ಲ ಬೈತಿದ್ದಾರೆ ಬಾರೋ ಸೈಡ್ಗೆ ಅಂತ. ಪಾಪ ಅವ್ರೇನು ಮಾಡ್ತಾರೆ ನೋಡಿ ಗೈಸ್. ಆಲ್ರೆಡಿ ಇದಕ್ಕೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ನನ್ನ ಹತ್ರ ವಿಡಿಯೋ ಪ್ರೂಫ್ ಇದೆ. ವರ್ಬಲ್ ಅಬ್ಯೂಸ್, ವರ್ಬಲ್ ಥ್ರೆಟ್ ಕೊಟ್ಟಿದ್ದಾರೆ ನನಗೆ. ಇವ್ರದೇ ಹೊಸದ ಟಿಕೆಟ್ಸ್ ಎಲ್ಲ ಲಾ ಬಗ್ಗೆ ಗೊತ್ತಿಲ್ಲದರು, ಲಾ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಗೈಸ್, ಪಾರ್ಕ್ ಎಲ್ಲ ಮಾಡಾಯಿತು. ಇವಾಗ ಹೋಗ್ತಾ ಇದ್ದೀವಿ. ಔಟ್ಫಿಟ್ ಚೆಕ್ ಮಾಡಿ ನೋಡೋಣ ಏನೇನು ತಗೊಳ್ತೀವಿ ಅಂತ. ತಾನ್ಯಾ ವರ್ಮ ಅಲ್ಲಿ ನಮ್ಮ ಡ್ರೈವರ್ ಅವ್ರು ಹೋಗ್ತಾ ಇದ್ದಾರೆ ಮುಂದೆ. ಆಗ ವಿ ಆರ್ ಫಾಲೋಯಿಂಗ್ ಲೊಕೇಶನ್. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಪಾರ್ಕಿಂಗ್ ಒಂದು ಸ್ವಲ್ಪ ದೂರ ಇದೆ. ನಡ್ಕೊಂಡು ಸದ್ಯಕ್ಕೇನು ಬಿಸಿಲಿಲ್ಲ ಅಷ್ಟೊಂದೇನು. ಇನ್ನು ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ನೀನು ಹೊಸದು ಕೊಡಿಸ್ತೀಯ ಅಷ್ಟೇ. ನೀನೇ ಅಲ್ವಾ ಹೇಳಿದ್ದು. ಸೊ ಕಳೆದೋದ್ರೆ ನೀನೇ ಕೊಡಿಸ್ತೀಯ. ಬಂದ್ವಿ ಚಿಕ್ಕಪೇಟೆ ಮೇನ್ ಸ್ಟ್ರೀಟ್. ಇವಾಗ ವಿ ಹ್ಯಾವ್ ಟು ಸರ್ಚ್ ಅಂಗಡೀಸ್. ವೆರಿ ಕೆಯಾಟಿಕ್ ಇದೆ. ನಾನೇ ಮೇಲ್ಗಡೆ ಹಾಕ್ಬಿಟ್ಟು ಮತ್ತೆ ಹೈಟ್ ಕಾಣಿಸ್ತಾ ಇದೆ. ಗಾಡಿಗಳೆಲ್ಲ ಜಾಸ್ತಿ ಇದೆ ಗಾಯ್ಸ್. ಫೈಟ್ ನಡೀತಾ ಇದೆ ಅಲ್ಲಿ. ಬೇಕಾ ಕಾಂಟೆಂಟ್ ಕೊಡ್ತೀನಿ. ಬೇವರ್ಸಿ ಬೈವರ್ಸಿ ಅಂತ ಬೈದ ಆಮೇಲೆ ಯಾವ ನಾವು. ಏನು ಹೆಂಗಿದೆ ಟ್ರಾಫಿಕ್ ಇವತ್ತು? ತುಂಬ ಟ್ರಾಫಿಕ್ ಇದೆ, ಬಿಸಿಲು ಬೇರೆ. ಸ್ಟೇ ಆಗ್ತಾ ಇದೆಯಾ? ನೀರು ಬೇಕು, ಬಾಟಲ್ ನೀರು ಕುಡಿಬೇಕು. ಇಲ್ಲೇ ಇದೆಯಲ್ಲ ನೀರು ತಗೊಳ್ಳಿ.
ಡ್ರೈವರ್ ಅವರು ದೇ ಆರ್ ಗೈಡಿಂಗ್ ದ ವೇ. ನಾವು ಸುಮ್ಮನೆ ಅವ್ರನ್ನ ಫಾಲೋ ಮಾಡ್ತಿದ್ವಿ. ಅವ್ರು ಏನಾದ್ರು ತಪ್ಪದಾರಿ ಕರ್ಕೊಂಡು ಹೋದ್ರೆ ಮುಗೀತು. ತಾನ್ಯಾ ವರ್ಮಾ, ಹೌ ಇಸ್ ಯುವರ್ ಫಸ್ಟ್ ಏನಿದು ಒಂದೇ ಸತಿ ಹೆಂಗೆ ಅನಿಸ್ತದೆ ಚಿಕ್ಕಪೇಟೆ ನೋಡ್ಬಿಟ್ಟು? ಏನಾಗ್ತದೆ? ಸೆಕೆ ಆಗ್ತದೆ. ಇನ್ನೊಂದ್ಸತಿ ಬರ್ತೀರಾ ಚಿಕ್ಕಪೇಟೆಗೆ? ಬರಲ್ಲ ನೋಡಿ ಗೈಸ್, ಒಂದು ದಿವಸ ಕರ್ಕೊಬಂದೆ, ನೆಕ್ಸ್ಟ್ ಬರಬಾರ್ದು ಅನ್ನೋ ಫೀಲಿಂಗ್ ತರಿಸ್ಬಿಟ್ಟಿದ್ದೀನಿ. ನೋಡೋಣ ಏನು ಮಾಡ್ತೀವಿ. ಇಲ್ಲಿ ಕೋಲ್ಡ್ ಹಿಂಗಿರ್ಬೇಕು. ಕೋಲ್ಡ್ ವೆದರಲ್ಲಿ ಬನ್ನಿ ಅಂತ. ಕೋಲ್ಡ್ ವೆದರಲ್ಲಿ ಬನ್ನಿ ಅಂತ. ಅವಾಗ ಕೋಲ್ಡ್ ವೆದರಲ್ಲಿ ಬಂದರೆ ಇದು ಫುಲ್ ತುಂಬ್ಕೊಂಬಿಟ್ಟಿದೆ ರೋಡು. ಹೌದಾ? ಬಂದ್ವಿ ಅಂಗಡಿಗೆ ಟು ಸಿ ಏನು ತಗೊಳ್ಳೋದು ಅಂತ. ಇವಾಗ ಬೆಡ್ಶೀಟ್ಸು, ಮ್ಯಾಟು, ಕರ್ಟನ್ ಎಲ್ಲ ಬೇಕು. ಬಂದಿದ್ದೀವಿ ಇವಾಗ. ನಮ್ಮಮ್ಮ ಕೇಳೋಣ ಏನನ್ಸುತ್ತೆ. ಹಾಂ, ಶಾಪ್ ಚೆನ್ನಾಗಿದೆ, ರೇಟ್ ಎಲ್ಲ ಹೇಗಿದೆ ಅಂತ ಶಾಪ್ ಚೆನ್ನಾಗಿ. ಸೈಜ್ ಕಿಂಗ್ ಸೈಜ್ ರೆಗ್ಯುಲರ್ ಸೈಜ್ ಕಿಂಗ್ ಕಿಂಗ್ ಎಲ್ಲ ಇನ್ನೂ ದೊಡ್ಡದು ಬರಬೇಕು. 108 by 108. ಹಾಂ. ನೋಡಿ 108 ಐತೆ ಸೈಜ್. 108 by 108. 200. ಈ ಚೈನ್ ನನಗೆ ಒಂದು ಸ್ವಲ್ಪ ತಲೆ ಇತ್ತು ಕ್ಲೀನಾಗಿ. ಚೈನ್ ಕಾಣಿಸ್ಬೇಕು. ಚೈನ್ ನನಗೆ ಯಾವಾಗ ಕೊಡ್ತೀಯಾ? ಆಗಲೇ ಸ್ಕ್ಯಾಮ್ ಹೊಡೆಯಪ್ಪ. ಸೊ ಸದ್ಯಕ್ಕೆ ಅಣ್ಣ ತೆಗಿತಾ ಇದ್ದಾರೆ ಕಲರ್ಸು. ಪ್ಲೇನ್ ಕಲರ್ಸ್ ಕೇಳಿದ್ವಿ ನಾವು. ಡಿಸೈನ್ ನಮ್ಮ ಹತ್ರ ಆಲ್ರೆಡಿ ಇದೆ ಅಂತ. ಲೈಟ್ ಬ್ರೌನ್ ಶೇಡ್, ಪ್ಯೂರ್ ವೈಟ್ ಬೇಕಾ? ಪ್ಯೂರ್ ವೈಟ್. ವೈಟ್ ಎಲ್ಲ ಬೇಡ, ನೋಡೋಣ. ತುಂಬ ಲೈಟ್ ಎಲ್ಲ ತಗೊಂಡು ನಿಜ ಡಾರ್ಕ್ ಇದೆ. ಸರ್ ಲೆಂತ್ ಅಷ್ಟೇ ಬರೋದು. ಅದು 2 ಪೀಸ್ ಬೇಕಾದ್ರೆ 2 ಪೀಸ್ ಬೇಕಾದ್ರೆ ಅಂಕಲ್ ಇದು ಬೇರೆನಾದರೂ ಸೆಲೆಕ್ಷನ್ ಇದ್ದರೆ ಒಂದೇ ಸತಿ ಹೇಳಿ ಹುಡುಗ ಹಾಕೊಂಡು ಬರ್ತಾರೆ. ಬೇರೆ ಯಾವುದು ಕಟನ್ ಗೌರ್ಮೆಂಟ್ ಕಟನ್ ಅಷ್ಟೇನಾ? ಈ ಕಟನ್ 2 ಪೀಸ್ ಬೇಕಾದ್ರೆ ರೂಮ್ಸ್. ಇವಾಗ ಡೋರ್ ಮ್ಯಾಟ್ಸ್ ನೋಡ್ತಾ ಇದ್ದೀವಿ. ಕರ್ಟನ್ ಸೆಲೆಕ್ಷನ್ ಆಯಿತು. ಅಂಕಲ್ ಬೈ ಮತ್ತೆ ಮನೆಗೆ ಹೋಗು. ಡೋರ್ ಮ್ಯಾಟ್ಸ್ ನೋಡ್ತಾ ಇದ್ದೀವಿ ಇವಾಗ. ಡೋರ್ ಮ್ಯಾಟ್ಸ್ ನೋಡಿಬಿಟ್ಟು ಆಮೇಲೆ ಕಿಚನ್ ಕಟ್ಲರಿ ಅದು ಇದೆಲ್ಲ ನೋಡೋಕ್ಕೆ ಹೋಗ್ಬೇಕು. ಸರಿ, ಮನೆಗೆ ಹೋಗ್ಬೇಕು. ಹೇಳೋದು 5 ಮಿನಿಟ್ಸ್. ಇವೆರಡು ಅಮ್ಮ ಸೆಲೆಕ್ಷನ್. ಹಿಂಗೆ ಬರ್ಬೇಕು. ಅಮ್ಮ ಸೆಲೆಕ್ಷನ್ ಆಗಿದೆ. ಹಿಂಗೆ ಬರ್ಬೇಕು. ಬಾತ್ರೂಮ್ ಹತ್ರ ಹಾಕೋತಿದ್ದೇನಾ? ಬಾತ್ರೂಮ್ ಹತ್ರ ಹಾಕೋಕ್ಕೆ ಇದು ಅದೇ ಅದೆಲ್ಲಿ ನೀವು ಕೊಡಲೇ ಇಲ್ವಲ್ಲ? ಕೊಟ್ಟೆ ನಾನು ಅವ್ರಿಗೆ. ಎಷ್ಟಿಟ್ರು ಅವರು? ಎಲ್ಲ ಹಿಡಿಬೇಕು. ಬೇರೆ ಐಟಮ್ ಅಷ್ಟೇ. ಇನ್ನೊಂದು ವೀಕ್ ಕಲರ್ ಓಕೆ ಗೈಸ್, ಈ ಅಂಗಡಿಯಲ್ಲಿ ಆಯಿತು. ಇವಾಗ ನಾವು ಕ್ರಾಕರಿ ಶಾಪ್ಗೆ ಹೋಗಬೇಕು. ಅಲ್ಲಿ ಹೋಗಿ ಸಿಗ್ತೀನಿ ಆಯಿತಾ? ಸಾಕು ಸಾಕು ಅದೇ. ಅಮ್ಮ ಹೋದರು. ಇವಾಗ ಬಿಲ್ಲಿಂಗ್. ಸೊ ನಾವು ಪರ್ಚೇಸ್ ಮಾಡಿದಷ್ಟು ಐಟಮ್ಸ್ ಕಲರ್ ಹಾಕೋದು 4-5 ಮ್ಯಾಟ್ ತೊಗೊಂಡ್ವಿ. ಓದಿಸ್ದೆ ಮಾರ್ಫೈಸ್ 7.5 6.5 ಇಲ್ಲ ಇಲ್ಲ ಫ್ರಂಟ್ ಫ್ಲೋರ್ ಫ್ರಂಟ್ ಫ್ಲೋರು 7.5 8.5. 7.5 ನಿಮ್ಮ ಅಮ್ಮ ನೋಡಿದ್ರೆ ಇದನ್ನ ನಮಗೆ ಹೇಳ್ಬಿಟ್ಟೆ ಬಂದರೆ ಅಲ್ಲ ಮಾರ್ಫೀಸ್ ಅಂತೆಲ್ಲ ಮಾತಾಡಿದ್ರೆ ಮಾರ್ಫೀಸ್ ಬಾಟಲ್ ಅದು ಟೂತ್ ಪೇಸ್ಟ್ ಇಟ್ಕೊಡೋದು.
ಏನು ನೋಡ್ತಾ ಇದ್ದೀರಾ ಬ್ರೋ? ಫ್ರಿಜ್ ಕವರ್ ಸ್ವಿಚ್ ಕವರ್. ಬಿಲ್ ಎಷ್ಟಾಗ್ಬೋದು ಬಿಲ್ ಹೇಳು. ಎಷ್ಟಾಗ್ಬೋದು ಬಿಲ್ ಹೇಳು. ಬಿಲ್ 5 ರೂಪಾಯಿ. ನಿಂಗೆ ಎಷ್ಟು ಅನ್ಸುತ್ತೆ ಬಿಲ್ ಎಷ್ಟಾಗ್ಬೋದು? 5,000. ಇವಾಗ ನೀನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಎಷ್ಟಾಗ್ಬೋದು ಹೇಳು. 6.5. ಅಲ್ಲಿ ನೋಡ್ಬಿಟ್ಟು ಅನ್ಸುತ್ತೆ. ಎಷ್ಟಾಗ್ಬೋದು ಅಂದ್ಕೊಂಡಿದ್ದೀರಾ ಬಿಲ್ಲು? ಬಿಲ್ ಆಗ್ಬೋದು ಒಂದು 8,000 ರುಪೀಸ್ವರೆಗೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ರು ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅಂತ. ಅವ್ರ ಮೇಲೆ ಡಿಪೆಂಡ್ ಎಷ್ಟು ಕೊಡ್ತಾರೆ? ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ. 25% ಡಿಸ್ಕೌಂಟ್ ಮಾಡಿ ಪ್ರೈಸ್ ಮಾಡಿ. ನೋಡ್ಬಿಟ್ಟಾಗಾಯ್ತು ಇನ್ನು ನೋಡ್ಬಿಟ್ಟ. ಇವಾಗ ಬಾರ್ಗೇನಿಂಗ್ ಸ್ಕಿಲ್ಸ್ ತೋರಿಸ್ತೆ. ಮಾಡಿದ್ರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಕಮ್ ವಿತ್ ಯುವರ್ ಮಾಮ್. ಬಾರ್ಗೇನಿಂಗ್ ನೆಕ್ಸ್ಟ್ ಲೆವೆಲ್ ಬಾರ್ಗೇನಿಂಗ್ ಆಗುತ್ತೆ. ಇವಾಗ ನೋಡಿ ಎಷ್ಟಾಗುತ್ತೆ ತಾನೆ ಬಿಲ್ಲ ನೋಡಿ. ಈಗ ಮಾಡ್ಕೊಡಿ ನೀವು. ಇಲ್ಲ ಸೋಫಾ ಕವರ್ಗೆಲ್ಲ ಬರ್ಬೇಕು. ಸೋಫಾ ಕವರ್ ತಗೋಬೇಕು. ಸೋಫಾ ತಗೊಂಡ್ಮೇಲೆ ಬರ್ಬೇಕು ಅಷ್ಟೇ. ಸೋಫಾ ತಗೊಂಡಿದ್ದೀವಿ. ತಾನೇನು ಹೈಟ್ ಎಷ್ಟು ಅಂತ ಚೆಕ್ ಮಾಡ್ತಿದ್ದೀವಿ. 3 feet. ನಾನು ಹೇಳ್ತೀನಿ 5'1". 3. ಅದೇ ಉದ್ದ ಇಲ್ವಾ? ಚಾನ್ಸೇ ಇಲ್ಲ. ಅದರಷ್ಟೇ ಇದಾರೆ ಕಣೆ. ಟೇಪ್ ಇನ್ನೂ ಸಿಕ್ಕಿದೆ. ಎತ್ಕೊಂಬರೋದಕ್ಕೂ ಎತ್ಕೊಂಬರ್ತಾನೆ. ಇವಾಗ ನೋಡಿದ್ರ ನಾವು ತಲೆ ಯೂಸ್ ಮಾಡಿ ಕರಿತೀವಿ. ಯಾರು ಕರೆದ್ರೆ ನಮ್ಮ ಜೊತೆ ಬರೋಕ್ಕೆ ಎತ್ಕೊಬರೋಕ್ಕೆ. ಇವಾಗ ಹಿಂಗಾಯ್ತು. ಹೆಂಗ ಅನಿಸ್ತಾ ಇದೆ ಬ್ರೋ? ಆಯಿತು. ಅಕೌಂಟಲ್ಲಿರೋ ದುಡ್ಡೆಲ್ಲ ಖಾಲಿ ಆಗ್ತಾ ಇದೆ. ಖಾಲಿ ಆಗ್ತಾ ಇದೆ ಅಂತೆ. ಅಕೌಂಟೇ ಇಲ್ಲ ಸುಮ್ಮನೆ. ಪಾಪ ಒಂದು ಬ್ಯಾಂಕ್ ಅಕೌಂಟು ಅವರಪ್ಪ ಫ್ರೀಸ್ ಮಾಡಿಸ್ತಿದ್ದಾರೆ. ಫೇಲ್ ಆಗಿಬಿದ್ದಾನೆ ಅಂತ. ಫ್ರೀಸ್ ಕಟ್ ಎಲ್ಲ ಕಟ್. ಆಗಿದೆ ಬಾರೆ. ಅದಕ್ಕೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡು ಅಂತ ಹೇಳೋದು. ಫ್ರೆಂಡ್ ಬರುತ್ತೆ ಅವಾಗ. ಇಲ್ಲಾಂದ್ರೆ ನೋಡಿ ಬಾ ಎತ್ಕೋ ಬಾ. ಗೈಸ್ ನೋಡಿ ಎಷ್ಟು ಕಷ್ಟಪಡ್ತೀನಿ ನಾನು. ಇವಾಗ ನಾನು ಎತ್ಕೊಂಡು ಹೋಗಲ್ಲ, ಬರೀ ವೀಡಿಯೋಗೆ ಎತ್ಕೊಂಡು ಬಂದಿದ್ದು ನಾನು. ಬೇರೆಯವ್ರ ಕೈ ಕೊಡ್ತೀನಿ ನಾನು. ತಗೋ ಎತ್ಕೋ. ಎತ್ಕೊಳೆ. ನನ್ನ ಕೈ ಎತ್ಕೊಂಡು ಹಿಡಿಯೋಲ್ಲ. ಹೊಟ್ಟೆ ಹಸಿತಾಯ್ತಾ ಬ್ರೋ? ಛತ್ರಿ ಬೇಕು ಅಂತಲ್ಲ. ಏನು ಚಪ್ಪಲಿ? ಛತ್ರಿ RCB ಕ್ಯಾಪ್ ಇದೆ. ನಾಳೆ ಫೈನಲ್ಸ್ ಇದೆ. RCB ಮ್ಯಾಚ್ ಯಾರು ಮಿಸ್ ಮಾಡಬೇಡಿ. ಎಲ್ಲರೂ ನೋಡಿ. ಈ ಸಲನೂ ಕಪ್ ನಮ್ದೆ. ಈ ಸಲನೂ ಕಪ್ ನಮ್ದೆ ಅಲ್ವಾ? ನಮ್ದೆ. ಪೇ ಮಾಡ್ದ ಆಯ್ತು. ಇವಾಗ ಯಾವಾಗ ಬಂದು ಹೀಗೆ ಇರುತ್ತೆ. ಜಾಗನೇ ಇರೋದಿಲ್ಲ ಓಡಾಡೋದು. ಕೊಟ್ಟ ಎನಿ ಟೈಮ್ ಸೀಸನ್ ಎಲ್ಲೋ ಲೆಫ್ಟ್ ತಗೊಳ್ಳಿ ಅಂದ್ರು. ಯಾವ ರೋಡ್ ಅಂತಾನೆ ಗೊತ್ತಿಲ್ಲ ನಮಗೆ. ಲೆಫ್ಟ್ ತಗೊಳಕ್ಕೆ ಈ ರೋಡ್ ಅಲ್ಲ ಅನ್ಸುತ್ತೆ. ತಾನ್ಯ ವರ್ಮಾ ನೋಡಿ ಬೇಜಾರಾಗ್ಬಿಡ್ತಾರೆ. ಅವ್ರು ಫಸ್ಟ್ ಟೈಮ್ ಚಿಕ್ಕಪೇಟೆಗೆ ಬರ್ತಾ ಇರೋದು ನೋಡ್ಬಿಟ್ಟು. ಅಲ್ಲಿ ಎಲ್ಲಿದ್ದಲ್ಲ ಸರ್, ರೋಡಲ್ಲಿ ಏನು ಕಾಣಿಸ್ತಾನೆ ಇರಲಿಲ್ಲ. ಅವ್ನು ಇಡೀ ರೋಡ್ ಅದೇ ಇದೆ ಮೇಡಮ್, ಹೋಗಿ ಹೋಗಿ ಅಂದ್ಬಿಟ್ಟು ಕಳಿಸ್ತಾ ಬೇರೆ ನಮ್ಮನ್ನ. ವೈಟ್ ಟೆಂಪಲ್ ಇದೆ ತಾನೇ ಹೇಳಿದ್ದ ಅವನು. ಕೇಳ್ತೀನಿ ಬಾ. ಇಲ್ಲಿಂದನೂ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಟೆಂಪಲ್ ಒಳಗಡೆ ಹೋಗ್ತೀವಿ. ಅಲ್ಲಿ ಹಿಂದಿನ ರೋಡು ಅಲ್ಲೇ ಹೋಗ್ಬೇಕಿತ್ತು. ರೆಡಿ ಆಯ್ತು. ನಾನು ಹೇಳ್ದೆ ಅಂತ. ಸಾರಿ ಫೈನ್ ಗೈಸ್. ಸಾರಿ ಅಲ್ಲಿ ಕೇಳೋದಲ್ಲ, ನನ್ನೇ ಕೇಳ್ಸಾರಿ. ಸಾರಿ ಕೇಳಿಸ್ಕೊಳ್ಳೋದೇ ಇಲ್ಲ ಹೇಳ್ದಾಗ. ಈ ಖುಷಿಗೆ ಸಾರಿ ಬೇರೆ ಕೇಳ್ಬೇಕು ನಾನು. ವಿಡಿಯೋ ಹಿಂಗೆ ಮಾಡ್ದಲ್ಲ, ಅದಕ್ಕೆ ಆ ಕಡೆ ತಿರುಗಿತ್ತು. ಇವಾಗ ನಾವು ತಿರ್ಗಾ ವಾಪಸ್ ಹೋಗ್ತಾ ಇದೀವಿ. ಸೊ ನಾವು ಒಂದು ರೋಡ್ ಮಿಸ್ ಮಾಡಿದ್ವಿ ಇವಾಗ, ಅದಕ್ಕೆ
ನೀನು ನಾಳೆ ಅಷ್ಟು ರೆಡಿ ಮಾಡ್ತೀನಿ ವಿಡಿಯೋನ. ನಾಳೆ ಅಷ್ಟೊತ್ತಿಗೆ ಎಡಿಟಾ? ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಮ್ಯಾಚ್ ಇದೆ. ನಾನು ಈ ಸಲ ಕಪ್ ನಮ್ಮದೇ ಎಲ್ಲ ಹೇಳಿದ್ದೀನಿ. ನೀನು ಯಾವಾಗ ಪೋಸ್ಟ್ ಮಾಡ್ತೀಯ ಹೇಳು? ನನ್ನ ಫೋನ್ ಚಾರ್ಜ್ ಇದ್ರೆ ಮಾಡ್ತೀನಿ ನಾನು. ಇನ್ನೊಬ್ಳು ಬರ್ತದೆ ಅಂಗಡಿ ಹುಡುಕ್ತಾ ಇದೀವಿ ಇನ್ನು ನಾವು ಎಲ್ಲಿ ಅಂತ ಗೊತ್ತಿಲ್ಲ ನಮಗಿನ್ನ. ಅಂಗಡಿನ ಎಡ್ಸ್ತೀವಿ ಸರ್ಚಿಂಗ್ ಸ್ವಲ್ಪ ಸಿಕ್ಕಿದಾಗ. ಓಕೆ ಅಣ್ಣ, ಥ್ಯಾಂಕ್ ಯು. ಅಕ್ಕ ಸೈಡು ಅಂದ ನಾನು. ಓಕೆ ಅಣ್ಣ ಥ್ಯಾಂಕ್ ಯು ಬಿಟ್ರಿ. ನೋಡಿ ಒಂದು ಮಕ್ಕಳು ಐಟಮ್ಸ್ ಇದೆ ಇಲ್ಲಿ, ಯಾರ್ಯಾರು ಬರ್ಬೇಕಂದ್ರೆ. ಅದು ರೋಡಿಗೆ ಬಂದ್ವಿ ಗೈಸ್ ಇವಾಗ. ಅದೊಂದು ಬಿಲ್ಡಿಂಗ್ ಒಳಗಡೆ ಬಂದ್ವಿ. ನೋಡ್ಬೇಕು ಇವಾಗ ಕಿಚನ್ ವೇರ್ ಇದು ಬಂದ್ವಿ. ನೋಡೋಣ ಇವಾಗ ಏನೇನು ತಗೊಂತಾರೆ ನಮ್ಮಮ್ಮ ಅಂತ. ಆ ಥರದೇ ಹುಡುಕ್ತಾರೆ ನಾವು. 1 ಬಾಕ್ಸ್ 450 ಚಿಲ್ದು ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. 18 ಬಾಕ್ಸಸ್ 450. ಪ್ಲಾಸ್ಟಿಕ್ ಅದು ಸಿಲ್ವರ್ ಬೆಟರ್. ಗ್ಲಾಸ್ ಇಲ್ವಾ? लास्ट आइए ಓಕೆ. ಒಂದು 450. कितना है? 1800 क्यूब. लेट नहीं आएगा. ಹೇಳಿ ಏನು ಮಾಡಬೇಕು ನೋಡಿ. ನಾನು ನಿಮಗೆ 130 ಸ್ಟೋರ್ ಮ್ಯಾನ್ ಟು ದ ರೆಸ್ಕ್ಯೂ. One second. आओ बेटा, हाथ में लेना जाओ ऊपर आओ. chaos. ये जल्दी एकदम जल्दी फाइट पड़े. Be free in your mind. ಮಿಕ್ಸಿಗೆ ಹೋಗ್ಬೇಕು ಇವಾಗ ನೆಕ್ಸ್ಟ್. ಸೊ ಆರ್ ಪಯಣ ಮಿಕ್ಸ್ ಅದು ಶಿವಾಜಿನಗರಲ್ಲಿರೋದು. ಜಂಪ್ ಹೊಚ್ಚೆ ಇದೆ ಅಂದ್ಬಿಟ್ಟು ಜಂಪ್ ಮಾಡೋಕ್ಕೆ ಎದುರ್ತಾ ಇದ್ದಾಳೆ ಅವಳು. ಐ ಡೋಂಟ್ ನೋ ನೀನು ಹಿಡ್ಕೊಂಡಿರೋದು ಮಾಡಾಗಿದೆ. ಸೊ ಗೈಸ್ ಆಯಿತು, ಪಾರ್ಕಿಂಗಿಗೆ ಬಂದ್ವಿ. ಇವಾಗ ಮನೆಗೆ ಹೋಗ್ಬೇಕು. ಫುಲ್ ಸುಸ್ತಾಗಿದೆ. ಹೊಟ್ಟೆ ಹಸಿತಿದೆ, ಎಲ್ಲೋಗಿ ತಿನ್ನೋದು ಅಂತ ಡಿಸೈಡ್ ಮಾಡಬೇಕು ಇವಾಗ. ಹಾಂ, ತುಂಬಬೇಕು ಇವಾಗ ಒಳಗಡೆ. ಊಟ ಮಾಡಕ್ಕೆ ಬಂದ್ವಿ ಗೈಸ್ ಇವಾಗ. ಜಸ್ಟ್ ನಮ್ಮ ಮನೆ ಹತ್ರನೇ ಬಂದ್ವಿ ಊಟ ಮಾಡೋಕ್ಕೆ. ಕಮ್ ಟು NGT ಹೋಟೆಲ್.